ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 11ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 11. ಪ್ರದರ್ಶ್ಯ ತಪ್ತ ತಪಸಾಮ ವಿತೃಪ್ತ ದೃಶಾಂ ನೃಣಾಂ ಆದಾಯಾಂತರಧಾದ್ಯಸ್ತು ಸ್ವಬಿಂಬಂ ಲೋಕಲೋಚನಂ. ಅನುವಾದ: ಭಗವಾನ್ ಶ್ರೀಕೃಷ್ಣನು ಲೋಕದ ಸರ್ವರ ನೋಟಕ್ಕೆ ತನ್ನ ಶಾಶ್ವತ ರೂಪವನ್ನು ತೋರಿದನು. ಅಗತ್ಯವಾದ ತಪಸ್ಸನ್ನು ಮಾಡದೆ ತನ್ನನ್ನು ಯಥಾರೂಪದಲ್ಲಿ ಕಾಣಲು ಅಸಮರ್ಥರಾದವರ ನೋಟದಿಂದ ಮರೆಯಾಗಿ ಅದೃಶ್ಯನಾದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ಏನ್ ತಿಳ್ಕೊಂಡ್ವಿ? ಯಾರು ಶರಣಾಗತರಾದಂತಹ ಆತ್ಮಗಳು ಇರುತ್ತೋ, ಅಂದ್ರೆ ಭಗವಂತನಿಗೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿರ್ತಾರೋ, ಅವರು ಯಾರಾದ್ರೂ ಆಗಿರ್ಲಿ, ಭಗವಂತನ ಮಾಯಾಶಕ್ತಿಯಿಂದ ದಿಗ್ಭ್ರಾಂತರಾಗಿರ್ತಾರಲ್ಲ, ಅಂಥವರ ಮಾತುಗಳು ಏನೇ ಆಗಿದ್ರು ಕೂಡ ಅದು ಈ ಶರಣಾಗತಿ ಆಗಿರ್ತಾರಲ್ಲ ಅಂಥವ್ರಿಗೆ ಏನು ಮಾಡೋದಕ್ಕಾಗಲ್ಲ. ಅಂದ್ರೆ ಅವ್ರ ಮನಸ್ಸನ್ನ ವಿಚಲಿತಗೊಳಿಸೋದಕ್ಕಾಗೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ಮುಂದುವರೆದೇನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಭಗವಂತ ಶ್ರೀಕೃಷ್ಣ ಇದಾನಲ್ಲ, ಅವನು ಲೋಕದ ಎಲ್ಲರ ನೋಟಕ್ಕೂ ಕೂಡ, ಅಂದ್ರೆ ಎಲ್ಲರೂ ನೋಡ್ಬೋದಾಗಿತ್ತು, ಆ ಥರ ಶಾಶ್ವತ ರೂಪದಲ್ಲಿ ತನ್ನನ್ನ ತಾನು ತೋರಿಸ್ಕೊಳ್ತಾನೆ. ಅಂದ್ರೆ ಎಲ್ಲರ ಮುಂದೆನೂ ಅವನು ಹೇಗಿದಾನೋ ತನ್ನ ಸ್ವಧಾಮದಲ್ಲಿ ಹಾಗೆ ಬಂದು ಇಲ್ಲಿ ಅವತಾರ ತಗೊಳ್ತಾನೆ, ನಮ್ಮೆಲ್ಲರ ಮುಂದೆ ನಿಂತ್ಕೊಂಡಿದ್ದಾನೆ. ಆದರೆ ಯಾರು ಆ ಭಗವಂತನನ್ನ ನೋಡೋದಕ್ಕೆ ಸಾಧನೆ ಮಾಡಿ ಆ ಒಂದು ಅರ್ಹತೆಯನ್ನ ಗಳಿಸಿದ್ರೋ ಅವರು ಮಾತ್ರ ನೋಡೋಕ್ಕಾಯ್ತು, ಬೇರೆಯವರೆಲ್ಲ ನೋಡೋದಕ್ಕಾಗ್ಲಿಲ್ಲ. ಅಂದ್ರೆ ಅವರು ಅಸಮರ್ಥರು. ಅವ್ರು ಏನು ಸಾಧನೆ ಮಾಡದೆ ಭಗವಂತನ ನೋಡ್ಬಿಡ್ಬೇಕು ಅಂದ್ರೆ ಆಗುತ್ತಾ? ಇಲ್ಲ. ಸೊ ಎಲ್ಲರ ಕಣ್ಣಿಗೂ ಅವನು ಕಾಣಿಸ್ಕೊಳ್ಳೋ ಥರ ಇದ್ರೂ ಕೂಡ ಯೋಗ್ಯತೆ ಇಲ್ಲದೆ ಇರೋರು ನೋಡಕ್ಕಾಗ್ಲಿಲ್ಲ. ಅವರ ನೋಟದಿಂದ ಅವನು ಅದೃಶ್ಯನಾದ ಅಷ್ಟೇನೆ ಹೊರತು ಅವನು ಸದಾ ಕಾಲ ಇದ್ದಾನೆ, ನಮ್ಮ ಮುಂದೆ ಕಾಣಿಸ್ತಾ ಇರ್ತಾನೆ. ಯಾರು ಸಾಧನೆ ಮಾಡಿರ್ತಾರೋ ಅವ್ರ ಕಣ್ಣಿಗೆ ಕಾಣಿಸ್ತಾನೆ, ಯಾರು ಸಾಧನೆ ಮಾಡಿರೋದಿಲ್ವೋ ಅಸಮರ್ಥರಾಗಿರ್ತಾರೋ ಅವ್ರ ಕಣ್ಣಿಂದ ಮರೆಯಾಗಿರ್ತಾನೆ. ಅದೇ ಇದರ ಒಂದು ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಈ ಶ್ಲೋಕದಲ್ಲಿ ಅವಿತೃಪ್ತ ದೃಶ ತುಂಬಾ ಮಹತ್ವದ ಪದ. ಐಹಿಕ ಪ್ರಪಂಚದಲ್ಲಿ ಬದ್ಧಾತ್ಮರೆಲ್ಲರೂ ವಿವಿಧ ಮಾರ್ಗಗಳಲ್ಲಿ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಅಂತಹ ಪ್ರಯತ್ನಗಳಿಂದ ತೃಪ್ತಿ ಅಸಾಧ್ಯ. ನೀರಿನಿಂದ ಹೊರತೆಗೆದ ನೆಲದ ಮೇಲಿನ ಮೀನಿನ ಉದಾಹರಣೆ ತುಂಬಾ ಸೂಕ್ತವಾದದ್ದು. ಮೀನನ್ನು ನೀರಿನಿಂದ ಹೊರತೆಗೆದು ನೆಲದ ಮೇಲಿರಿಸಿದಾಗ ಎಷ್ಟೇ ಭೋಗ ಭಾಗ್ಯಗಳನ್ನು ನೀಡಿಯೂ ಅದನ್ನು ಸಂತುಷ್ಟಗೊಳಿಸಲಾಗದು. ಚೇತನಾತ್ಮವು ಪರಮಚೇತನನಾದ ದೇವೋತ್ತಮ ಪುರುಷನ ಸಾಹಚರ್ಯದಲ್ಲಿ ಮಾತ್ರ ಸುಖಿಯಾಗಿರಬಲ್ಲದು, ಬೇರೆಲ್ಲೂ ಅಲ್ಲ. ಭಗವಂತನು ತನ್ನ ಅಮಿತ ನಿರ್ವ್ಯಾಜ ಅನುಗ್ರಹದಿಂದಾಗಿ ಆಧ್ಯಾತ್ಮಿಕ ಲೋಕದ ಬ್ರಹ್ಮಜ್ಯೋತಿಯ ವಲಯದಲ್ಲಿ ಅಸಂಖ್ಯಾತ ವೈಕುಂಠ ಲೋಕಗಳನ್ನು ಹೊಂದಿದ್ದಾನೆ. ಆ ದಿವ್ಯ ಲೋಕದಲ್ಲಿ ಜೀವಿಗಳ ಅಪರಿಮಿತ ಆನಂದಕ್ಕಾಗಿ ಅಪರಿಮಿತ ವ್ಯವಸ್ಥೆ ಇದೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಅವಿತೃಪ್ತ ದೃಶಾಂ ಅಂತ ಒಂದು ಶಬ್ದ ಇದೆಯಲ್ಲ, ಅದು ತುಂಬಾ ಮಹತ್ವ ಇರುವಂಥದ್ದು. ಏನದರ ಅರ್ಥ ಅಂತಂದ್ರೆ, ಇಲ್ಲೀಗ ಐಹಿಕ ಪ್ರಪಂಚದಲ್ಲಿ ಬದ್ಧಾತ್ಮರು ಅಂತಂದ್ರೆ ನಾವೆಲ್ಲ ಏನು ಮಾಡ್ತಾ ಇರ್ತೀವಿ? ನಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀವಿ ಅಲ್ವಾ? ನನ್ನ ಕಣ್ಣನ್ನ, ನನ್ನ ಕಿವಿಯನ್ನ ಅಥವಾ ನನ್ನ ನಾಲಿಗೆಯನ್ನ ತೃಪ್ತಿಪಡಿಸ್ಬೇಕು, ಅದಕ್ಕೋಸ್ಕರ ನಾವು ಬೇರೆ ಬೇರೆ ಏನೇನೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ಇದು ಯಾವುದೇ ಮಾಡಿದ್ರು ಕೂಡ ತೃಪ್ತಿ ಅನ್ನೋದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಈಗ ಮೀನು ಎಲ್ಲಿದ್ರೆ ಇಷ್ಟ ಆಗುತ್ತದಕ್ಕೆ, ಮತ್ತೆ ಎಲ್ಲಿದ್ರೆ ಅದು ಬದುಕಿರುತ್ತೆ ಹೇಳಿ? ಅದರ ಜೀವ ಅನ್ನೋದೇ ಎಲ್ಲಿದೆ ಹೇಳಿ? ನೀರಲ್ಲಿದೆ. ನೀರಿದ್ರೇನೆ ಅದಕ್ಕೆ ಎಲ್ಲಾನು, ನೀರಿದ್ರೇನೆ ಅದು ನೆಮ್ಮದಿಯಾಗಿರೋದು, ಜೀವಂತವಾಗಿರೋದು, ಅದಕ್ಕೆ ಸಂತೋಷ ಸಿಗೋದು, ತೃಪ್ತಿ ಸಿಗೋದು ಎಲ್ಲ ಅಲ್ವಾ? ಅದೇ ನೀವು ಆ ಮೀನನ್ನ ನೀರಿನಿಂದ ಹೊರಗಡೆ ತೆಗೆದುಬಿಟ್ಟು ನೆಲದ ಮೇಲೆ ಅದಕ್ಕೆ ಎಂಥ ಭೋಗ ಭಾಗ್ಯಗಳನ್ನ ಕೊಟ್ಟರು ಅದೇನಾದ್ರೂ ಸುಖವಾಗಿರತ್ತಾ? ಅದೇನಾದ್ರೂ ಸಂತೋಷವಾಗಿರತ್ತಾ? ಇಲ್ಲ ತಾನೆ. ಅದೇ ರೀತಿ ಎಷ್ಟು ಚೆನ್ನಾಗಿರೋ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ.
ನಾವು ಚೇತನಾತ್ಮ, ನಮ್ಮ ಪರಮಚೇತನಾತ್ಮ ಭಗವಂತ ಅವನ ಜೊತೆ ಇದ್ದಾಗ ಮಾತ್ರ, ಅಂದರೆ ಅವನ ಸೇವೆಯಲ್ಲಿ ಅವನ ಸಾಹಚರ್ಯದಲ್ಲಿ ಇದ್ದಾಗ ಮಾತ್ರ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ. ಬೇರೆಲ್ಲೂ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ. ನಮಗೆಂಥ ಲಕ್ಸುರಿ ಲೈಫೇ ಸಿಕ್ಬಿಡ್ಲಿ, ನಮ್ಗೆ ಎಷ್ಟೇ ಭೋಗ ಭಾಗ್ಯಗಳೇ ಸಿಕ್ಬಿಡ್ಲಿ, ನಮಗೆಲ್ಲೋ ಒಂದು ಕಡೆ ಅತೃಪ್ತಿ ಅನ್ನೋದು ಇದ್ದೇ ಇರುತ್ತೆ. ಯಾಕೆ? ನನ್ನ ಸಹಜ ಸ್ವಭಾವ, ನಾನು ಎಲ್ಲಿದ್ರೆ ನನಗೆ ತೃಪ್ತಿ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಆದರೆ ಅದಿರೋದು ಭಗವಂತನ ಚರಣಕಮಲಗಳಲ್ಲಿ ಮಾತ್ರ. ಅವನ ಜೊತೆ ಇದ್ದಾಗ, ಅವನ ಸೇವೆಯಲ್ಲಿದ್ದಾಗ ಮಾತ್ರ ನಮಗೆ ಆ ನೆಮ್ಮದಿ, ತೃಪ್ತಿ ಎಲ್ಲ ಸಿಗೋದು. ಭಗವಂತ ಏನು ಮಾಡ್ತಾನೆ? ತನ್ನ ನಿರ್ವ್ಯಾಜ ಅನುಗ್ರಹದಿಂದ ಯಾವುದೇ ಕಾರಣ ಇಲ್ಲದೆ ನಮ್ಮ ಮೇಲೆ ಕೃಪೆ ತೋರಿಸ್ತಾನೆ. ಅದಕ್ಕೆ ನಮ್ಮ ಮೇಲೆ ಅನುಗ್ರಹ ತೋರಿ ಆಧ್ಯಾತ್ಮಿಕ ಲೋಕದ ಬ್ರಹ್ಮಜ್ಯೋತಿಯ ವಲಯದಲ್ಲಿ ಬೇಕಾದಷ್ಟು ವೈಕುಂಠ ಲೋಕಗಳನ್ನ ಅವನು ಹೊಂದಿದ್ದಾನೆ. ಆ ಒಂದು ದಿವ್ಯ ಲೋಕದಲ್ಲಿ ನಾವು ಹೋದ್ರೆ, ಅಂದ್ರೆ ಆ ಜೀವಿಗಳ ಸುಖಕ್ಕೋಸ್ಕರ, ಅದು ಎಂಥ ಸುಖ, ಅಪರಿಮಿತ ಸುಖ, ಅದಕ್ಕೊಂದು ಮಿತಿ ಅನ್ನೋದೇ ಇರೋದಿಲ್ಲ. ಅಂತ ಒಂದು ಸುಖ ಇದೆ. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದಾನೆ. ಅಲ್ಲಿ ಮಾತ್ರ ನಾವು ಸುಖವಾಗಿರೋದಕ್ಕೆ ಸಾಧ್ಯ. ಅಂದ್ರೆ ಈ ಒಂದು ಮತ್ಸ್ಯ ಲೋಕದಲ್ಲಿ ನಾವು ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲೂ ಕೂಡ ಭಗವಂತನ ಸ್ಮರಣೆಯಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮ ಮನಸ್ಸು ತೊಡಗಿದ್ರೆ ಮಾತ್ರ ಅಲ್ಲೂ ಕೂಡ ನಮಗೆ ಸುಖ ಅನ್ನೋದು ಸಿಗತ್ತೆ. ವೃಂದಾವನ, ಮಥುರಾ ಮತ್ತು ದ್ವಾರಕೆಗಳಲ್ಲಿ ವಿಶಿಷ್ಟವಾಗಿ ತೋರಿದಂತಹ ದಿವ್ಯ ಲೀಲೆಗಳನ್ನು ಪ್ರದರ್ಶಿಸಲು ಸ್ವಯಂ ಭಗವಂತನೇ ಬರುತ್ತಾನೆ. ಬದ್ಧಾತ್ಮರನ್ನು ದೈವತ್ವಕ್ಕೆ, ಶಾಶ್ವತ ಪ್ರಪಂಚವಾದ ಭಗವದ್ಧಾಮಕ್ಕೆ ಸೆಳೆಯಲು ಭಗವಂತನು ಅವತರಿಸುತ್ತಾನೆ. ಆದರೆ ಪುಣ್ಯದ ಕೊರತೆಯಿಂದಾಗಿ ಪ್ರೇಕ್ಷಕರು ಭಗವಂತನ ಲೀಲೆಗಳಿಂದ ಆಕರ್ಷಿತರಾಗುವುದಿಲ್ಲ. ಪಾಪದ ಪ್ರಕ್ರಿಯೆಗಳ ಮಾರ್ಗವನ್ನು ದಾಟಿದವರಿಗೆ ಮಾತ್ರ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗುವುದು ಸಾಧ್ಯ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ನೋಡಿದ್ರ, ಮಥುರಾ, ವೃಂದಾವನ, ದ್ವಾರಕೆ ಇಲ್ಲೆಲ್ಲ ಲೀಲೆಗಳನ್ನು ಪ್ರದರ್ಶಿಸೋದಕ್ಕೆ, ನಮ್ಮ ಮುಂದೆ ಅವನ ಲೀಲೆಗಳನ್ನು ತೋರಿಸೋದಕ್ಕೆ ಭಗವಂತ ಸ್ವಯಂ ಬರ್ತಾನೆ. ಈಗ ನಾವು ಬದ್ಧರು ಅಂದರೆ ಏನು? ಮರ್ತೋಗಿದ್ದೀವಿ. ನಾವು ಆಧ್ಯಾತ್ಮಿಕ ಲೋಕದಿಂದ ಈ ಮರ್ತ್ಯ ಲೋಕಕ್ಕೆ ಬಂದಿದ ತಕ್ಷಣ ಆ ಲೋಕವನ್ನು ಮರ್ತು ಹೋಗಿದ್ದೀವಿ. ಹುಚ್ಚರು ಹೇಗೆ ಮರ್ತು ಹೋಗ್ತಾರೆ ನೋಡಿ, ಅಂದರೆ ಮೆಮೊರಿ ಪವರ್ ಲಾಸ್ ಆಗ್ಬಿಟ್ರಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಏನು ಗೊತ್ತಿಲ್ಲದೆ ಇರೋರ ಥರ. ಮತ್ತು ಅಲ್ಲೆಲ್ಲೋ ಎಲ್ಲಿರ್ತಾರೋ ಅದನ್ನೇ ತನ್ನ ಪ್ರಪಂಚ ಅಂತ ತಿಳ್ಕೊಂಡು ಏನೇನೋ ಮಾತಾಡೋದು, ಹೇಗೇಗೋ ಮಾತಾಡೋದು, ಅದೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ಆ ರೀತಿ ಮಾತಾಡ್ತಾರಲ್ಲ, ಆ ಒಂದು ಪೊಸಿಷನಲ್ಲಿ ನಾವಿದ್ದೀವಿ. ಆದರೆ ಭಗವಂತ ಎಷ್ಟು ಕರುಣೆ ಇರೋನು ನಮ್ಮ ಮೇಲೆ ಅಂತಂದರೆ, ನಮ್ಮನ್ನು ಮತ್ತೆ ವಾಪಸ್ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಆ ನೆನಪನ್ನು ನಮಗೆ ಬರೆಸ್ಬೇಕಲ್ವಾ? ಅದಕ್ಕೋಸ್ಕರ ಏನು ಮಾಡ್ತಾನೆ? ಅಲ್ಲಿಂದ ಇಲ್ಲಿಗೆ ಬಂದು ತನ್ನ ಲೀಲೆಗಳನ್ನು ತೋರಿಸ್ತಾನೆ. ಅದು ನೋಡಿದಾಗ್ಲಾದ್ರೂ ನಮಗೆ ನೆನಪಿಗೆ ಬರಲಿ ಅಂತ ಅಂದ್ಬಿಟ್ಟು. ಆದರೆ ಪುಣ್ಯದ ಕೊರತೆ ಇರೋದರಿಂದ ನಾವು ಅವನನ್ನು ಗುರುತಿಸೋದು ಇಲ್ಲ, ಅವನ ಲೀಲೆಗಳಿಗೆ ನಾವು ಆಕರ್ಷಿತರು ಆಗೋದಿಲ್ಲ. ಈಗ ನಾವೇ ಬೇಕಾದರೆ ಎಕ್ಸಾಂಪಲ್ಗಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತ ಇರುವವರನ್ನು ಭೇಟಿ ಆಗ್ತೀವಲ್ವಾ, ಅವರಿಗೆ ಭಗವಂತನ ವಿಚಾರ ಹೇಳಿ, ಅಯ್ಯೋ ಏನು ನಮಗೆ ಬೋರಪ್ಪ, ಅದು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಅಂದ್ಬಿಡ್ತಾರೆ. ಯಾಕೆ? ಅವರಲ್ಲಿ ಪುಣ್ಯದ ಕೊರತೆ ಇರೋದ್ರಿಂದ. ಕೆಲವರು ಗಮನ ಕೊಟ್ಟು ಕೇಳ್ತಾರೆ, ಹೌದಾ ಹೇಳಿ, ನಮಗೂ ಇಂಟ್ರೆಸ್ಟ್ ಇದೆ, ನಾನು ಕೇಳಬೇಕು ಅಂತ ಕೇಳ್ತಾರೆ. ಅಂದರೆ ಅವರು ಸ್ವಲ್ಪ ಪುಣ್ಯ ಮಾಡಿರ್ತಾರೆ. ಆದರೆ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಪುಣ್ಯ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ಭಾಗವತವನ್ನು ಕೇಳೋದಕ್ಕಾಗ್ತಾ ಇದೆ. ಅದರಲ್ಲೇ ನಾವು ತಿಳ್ಕೋಬೇಕು, ಆಧ್ಯಾತ್ಮಿಕತೆಯಲ್ಲಿ ನಾವು ಸ್ವಲ್ಪ ಮುಂದುವರಿತಾ ಇದ್ದೀವಿ. ಅಂದರೆ ಏನು? ನಮಗೆ ನೆನಪು ಬರ್ತಾ ಇದೆ ಭಗವಂತನದ್ದು ಅಂತ ಅರ್ಥ. ಯಾರು ಪಾಪದ ಪ್ರಕ್ರಿಯೆ ಮಾರ್ಗವನ್ನು, ಪಾಪದ ಕೆಲಸಗಳನ್ನೆಲ್ಲ ಮಾಡೋದನ್ನು ಬಿಟ್ಟಿರ್ತಾರೋ ಅಂಥವರಿಗೆ ಮಾತ್ರ ಈ ಒಂದು ಕೆಲಸದಲ್ಲಿ ತೊಡಗೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ. ಬದ್ಧಾತ್ಮರನ್ನು ಪುಣ್ಯ ಮಾರ್ಗದಲ್ಲಿ ಹಚ್ಚುವುದೇ ಎಲ್ಲ ವೈದಿಕ ಕರ್ಮಾಚರಣೆಗಳ ಗುರಿಯಾಗಿದೆ. ಎಲ್ಲ ಸಾಮಾಜಿಕ ಜೀವನ ವ್ಯವಸ್ಥೆಗೆ ಗೊತ್ತುಪಡಿಸಲಾಗಿರುವ ತತ್ವಗಳನ್ನು ಕಟ್ಟುನಿಟ್ಟಾಗಿ ಆಚರಿಸುವುದರಿಂದ ಯಾರೊಬ್ಬರೂ ಸತ್ಯನಿಷ್ಠೆ, ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಸಾಧಿಸಬಹುದು. ಭಗವಂತನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಸಲ್ಲಿಸುವ ಆಯಾಮಕ್ಕೆ ಏರಬಹುದು. ಅಂತಹ ದಿವ್ಯ ದೃಷ್ಟಿಯಿಂದ ಮಾತ್ರ ಯಾರೊಬ್ಬರ ಐಹಿಕ ಹಂಬಲಗಳು ಪೂರ್ಣ ತೃಪ್ತಿ ಹೊಂದಬಲ್ಲವು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮಂಥ ಬದ್ಧಾತ್ಮರನ್ನ
ಪುಣ್ಯ ಮಾರ್ಗದಲ್ಲಿ ತೊಡಗಿಸೋದಕ್ಕೋಸ್ಕರನೇ ನಮ್ಮ ಧರ್ಮಗ್ರಂಥಗಳಿರೋದು. ಈಗ ಏನೂ ಗೊತ್ತಿರೋದಿಲ್ಲ ನಮಗೆ, ಆದರೆ ನಮಗೇನೋ ಒಂದು ಕಷ್ಟ ಬರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಧರ್ಮಗ್ರಂಥಗಳಲ್ಲಿ ಈ ರೀತಿ ಹೇಳಿದ್ದಾರೆ, ಈ ಒಂದು ಯಜ್ಞ ಮಾಡಿದ್ರೆ, ಈ ಪೂಜೆ ಮಾಡಿದ್ರೆ ನಿಮಗೆ ಆ ಒಂದು ಫಲ ಸಿಗುತ್ತೆ ಅಂತ ಹೇಳಿದಾಗ ಅದರ ಆಸೆಗಾದರೂ ನಾವು ಆ ಪೂಜೆಗಳನ್ನು ಮಾಡಿಸ್ತೀವಿ. ಹಾಗೆ ನಾವು ಆ ಭಗವಂತನ ಕಡೆಗೆ ಹೋಗೋದಕ್ಕೊಂದು ಹೆಜ್ಜೆ ಅಂದರೆ ಪೂಜೆ ಪುನಸ್ಕಾರ ಇದು ಮಾಡ್ತಾ 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 ಆಮೇಲೆ ನಮಗೆ ದೇವರ ಮೇಲೆ ಒಂದು ಸ್ವಲ್ಪ ಭಕ್ತಿ ಪ್ರೀತಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಮೊದಲು ನಮಗೆ ಹೇಳ್ಕೊಡೋದು ಯಾವುದು ಅಂತಂದರೆ ನಮ್ಮ ಧರ್ಮಗ್ರಂಥಗಳು. ಅದಕ್ಕೋಸ್ಕರನೇ ಇರೋದು ಅಂಥ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸ್ಬೇಕು ಅಂತ. ಈಗೇನು ಇಲ್ಲ ಬರೀ ತಿನ್ಕೊಂಡು ಆಮೇಲೆ ದುಡ್ಕೊಂಡು ಅದರಲ್ಲೇ ಮುಳುಗಿರ್ತಾರಲ್ಲ, ಅವ್ರಿಗೇನಾದರೂ ಒಂದು ಕಷ್ಟ ಕೊಡ್ತಾನೆ ಭಗವಂತ. ಕಷ್ಟ ಕೊಟ್ಟಾಗ ಏನಾಗುತ್ತೆ, ಅವರು ಅಯ್ಯೋ ನನಗೆ ಈ ಥರ ಕಷ್ಟ ಬಂದ್ಬಿಟ್ಟಿದೆಯಲ್ಲ ಅಂತಂದ್ಬಿಟ್ಟು ಅದಕ್ಕೇನಾದರೂ ಮಾಡಿ ಪರಿಹಾರ ಕಂಡುಹಿಡ್ಕೋಬೇಕು ಅಂತಂದ್ಬಿಟ್ಟು ಯಾರು ಈ ಜ್ಯೋತಿಷ್ಯ ಹೇಳ್ತಾರೋ ಅಂಥವ್ರ ಹತ್ರ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ. ಆಗ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿಂದ ಹೇಗೋ ಅವರಿಗೆ ದೇವರಲ್ಲಿ ಒಂದು ಸ್ವಲ್ಪ ಆದರೂ ಇಂಟ್ರೆಸ್ಟ್ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಅವರು ಪೂಜೆ ಪುನಸ್ಕಾರ ಮಾಡ್ತಾ ಮಾಡ್ತಾ ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತಾರೆ. ಅದಕ್ಕೆ ನಮ್ಮನ್ನು ಆ ಮಾರ್ಗದಲ್ಲಿ ತರಿಸೋದಕ್ಕೋಸ್ಕರನೇ ವೈದಿಕ ಕರ್ಮಾಚರಣೆಗಳು ಇರೋದು. ಆಮೇಲೆ ನಮ್ಮ ಎಲ್ಲ ಒಂದು ಜೀವನ ವ್ಯವಸ್ಥೆಗೆ ಏನೇನು ಕಟ್ಟುಪಾಡುಗಳನ್ನು ಹೇಳಿದಾರೋ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದಾರೋ ಅದನ್ನೆಲ್ಲ ನಾವು ನಿಜವಾಗ್ಲೂ ಮಾಡ್ತಾ ಇದ್ರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಬರ್ತಾ ಹೋಗುತ್ತೆ. ಸತ್ಯನಿಷ್ಠೆ, ಮನೋನಿಗ್ರಹ ಅಂದರೆ ಮನಸ್ಸನ್ನು ನಿಗ್ರಹ ಮಾಡೋದು ಅಂದರೆ ಕಂಟ್ರೋಲ್ ಮಾಡೋದು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು, ಸಹಿಸ್ಕೊಳ್ಳುವಂಥದ್ದು, ಈ ರೀತಿ ಬೇರೆ 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 ಗುಣಗಳನ್ನೆಲ್ಲ ನಾವು ಸಾಧಿಸ್ಕೋಬೋದು. ಅಂದರೆ ಒಂದೊಂದಾಗಿ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದನ್ನು ಫಾಲೋ ಮಾಡ್ತಾ ಮಾಡ್ತಾ ಈ ಎಲ್ಲ ಗುಣಗಳು ನಮಗೆ ಬರುತ್ತೆ. ಅದರಿಂದ ಏನಾಗುತ್ತೆ, ಭಗವಂತನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಮಟ್ಟಕ್ಕೂ ಕೂಡ ನಾವು ಏರಬಹುದು. ಅಂಥ ಒಂದು ದಿವ್ಯ ದೃಷ್ಟಿಯಿಂದ ಮಾತ್ರ ನಮ್ಮ ಐಹಿಕ ಹಂಬಲಗಳಿದೆಯಲ್ಲ ಅದು ಪೂರ್ಣ ತೃಪ್ತಿಯನ್ನು ಹೊಂದಬಲ್ಲದು. ಅಂದರೆ ಈಗ ನಾವೇನು ಆರ್ಟಿಫಿಷಿಯಲಾಗಿ ಹುಡುಕ್ತಾ ಇದ್ದೀವಿ ನೋಡಿ, ಈ ಒಂದು ಐಹಿಕ ಪ್ರಪಂಚದಲ್ಲಿ ನಂಗೆ ತೃಪ್ತಿ ಸಿಕ್ಬಿಡುತ್ತೆ, ಇದನ್ನೆಲ್ಲ ನಾನು ಪಡ್ಕೊಂಬಿಟ್ರೆ ನಂಗೆ ನೆಮ್ಮದಿ ಸಿಗುತ್ತೆ ಅಂತೆಲ್ಲ ನಾವು ಏನೇನು ಅಂದ್ಕೊಂಡಿದ್ದೀವೋ ಅದರಿಂದ ಯಾವುದರಿಂದನೂ ಆಗಲ್ಲ. ಯಾವಾಗವರೆಗೂ ನಾವು ಭಗವಂತನ ಸಂಪರ್ಕಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ನಮಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಭಗವಾನ್ ಶ್ರೀಕೃಷ್ಣ ಪ್ರತ್ಯಕ್ಷನಾದಾಗ ಅವನನ್ನು ನೈಜ ಕಲ್ಪನೆಯಲ್ಲಿ ಕಂಡು ತಮ್ಮ ಹಂಬಲಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾದಂತಹ ವ್ಯಕ್ತಿಗಳಿಗೆ ತನ್ಮೂಲಕ ಭಗವಂತನೊಂದಿಗೆ ಅವನ ಸಾಮ್ರಾಜ್ಯಕ್ಕೆ ಮರಳಲು ಸಾಧ್ಯವಾಯಿತು. ಆದರೆ ಭಗವಂತನನ್ನು ತನ್ನ ನೈಜ ರೂಪದಲ್ಲಿ ಕಾಣಲಾಗದವರು ತಮ್ಮ ಐಹಿಕ ಹಂಬಲಗಳಿಗೆ ಅನುರಕ್ತರಾಗಿ ಜೋತು ಬಿದ್ದು ಭಗವದ್ಧಾಮಕ್ಕೆ ಮರಳಲು ಅಸಮರ್ಥರಾದರು. ಅಂದರೆ ಭಗವಂತ ಇಲ್ಲಿ ಪ್ರತ್ಯಕ್ಷನಾಗಿ ಇದ್ದ ಅಲ್ವಾ ದ್ವಾಪರ ಯುಗದಲ್ಲಿ. ಆವಾಗ ಆ ಭಗವಂತ ಹೇಗಿದಾನೋ ಹಾಗೆ ತಮ್ಮ ನಿಜ ಕಲ್ಪನೆಯನ್ನು ಕಂಡುಕೊಂಡು ತಮ್ಮ ಹಂಬಲಗಳು ಏನಿತ್ತೋ ಅದನ್ನೆಲ್ಲ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯವಾಯಿತೋ ಅಂಥ ವ್ಯಕ್ತಿಗಳಿದಾರಲ್ಲ ಅವರು ಭಗವಂತನ ಜೊತೆಗೇನೆ ಅವನ ಸಾಮ್ರಾಜ್ಯಕ್ಕೆ ವಾಪಸ್ ಹೋಗ್ತಾರೆ. ಅಂದರೆ ಏನು, ಭಗವಂತನ ಜೊತೆ ಆಟ ಆಡೋದು, ಅವನ ಜೊತೆ ಊಟ ಮಾಡೋದು, ಸಖನಾಗಿರೋದು, ಅವನ ಜೊತೆ ಇರ್ತಾ ಇರ್ತಾ ಏನಾಯಿತು, ತಮ್ಮ ನಿಜ ಸ್ಥಿತಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವರೆಲ್ಲ ಭಗವಂತನ ಜೊತೆ ಮತ್ತೆ ವಾಪಸ್ ಹೋಗ್ತಾರೆ. ಆದರೆ ಯಾರು ಅದನ್ನು ಕಾಣಲಿಲ್ವೋ ಅಂಥವರು ಬರೀ ಐಹಿಕ ಹಂಬಲಗಳಿರುತ್ತೆ ಅವ್ರಿಗೆ. ನನಗೆ ರಾಜ್ಯ ಬೇಕು, ನನಗೆ ಸಿಂಹಾಸನ ಬೇಕು, ನನಗೆ ಒಡೆತನ ಬೇಕು, ನನಗೆ ದುಡ್ಡು ಬೇಕು, ಪದವಿ ಬೇಕು, ಹೀಗೆ ಸುಖ ಸಂಪತ್ತು ಅಂದ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಕೂಡ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಭಗವಂತನು ಎಲ್ಲರ ದೃಷ್ಟಿಯನ್ನು ಮೀರಿ ಹೋದಾಗ ಈ ಶ್ಲೋಕದಲ್ಲಿ ಹೇಳಿರುವಂತೆ ತನ್ನ ಮೂಲ ಶಾಶ್ವತ ರೂಪದಲ್ಲಿ ಭೂಲೋಕವನ್ನು ತ್ಯಜಿಸಿದನು. ಭಗವಂತನು ಸ್ವಯಂ ತನ್ನ ಶರೀರದೊಂದಿಗೆ ನಿರ್ಗಮಿಸಿದನು. ಬದ್ಧಾತ್ಮರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂತೆ ಅವನು ತನ್ನ ಶರೀರವನ್ನು ಬಿಟ್ಟು ಹೋಗಲಿಲ್ಲ. ಭಗವಂತನು ಸಾಮಾನ್ಯ ಬದ್ಧಾತ್ಮನಂತೆ ಲೋಕ ತ್ಯಜಿಸಿದನೆಂಬ ಶ್ರದ್ಧಾಹೀನ ಅಭಕ್ತರ ಪ್ರಚಾರವನ್ನು ಈ ಹೇಳಿಕೆ ಅಲ್ಲಗಳೆಯುತ್ತದೆ. ಶ್ರದ್ಧಾಹೀನರಾದ ಅಸುರರ ಅನುಚಿತ ಭೂಭಾರದಿಂದ ಲೋಕವನ್ನು ಮುಕ್ತಗೊಳಿಸಲು ಭಗವಾನ್ ಶ್ರೀಕೃಷ್ಣನು ಅವತಾರವೆತ್ತಿದನು. ಇದನ್ನು ಮಾಡಿದ ಬಳಿಕ ಅವನು ಜಗತ್ತಿನ ದೃಷ್ಟಿಯಿಂದ ಅದೃಶ್ಯನಾದನು.
ಅಂದರೆ ಅರ್ಥ ಏನು, ಭಗವಂತ ತನ್ನ ಮೂಲ ಶಾಶ್ವತ ರೂಪದಲ್ಲೇ ಬಂದಿರ್ತಾನೆ ಮತ್ತು ಇಲ್ಲಿಂದ ಅದೇ ರೂಪದಲ್ಲಿ ವಾಪಸ್ ಹೋಗ್ತಾನೆ. ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ, ನಮ್ಮ ಥರನೇ ಸಾಮಾನ್ಯವಾಗಿ ಅವನು ಶರೀರವನ್ನು ಬಿಟ್ಟು ಹೋಗ್ತಾನೆ ಇಲ್ಲೇ, ಆ ರೀತಿ ಎಲ್ಲ ಅನಿಸುತ್ತೆ. ಆದರೆ ಯಾರು ಭಗವಂತನ ಭಕ್ತರಾಗಿರ್ತಾರೋ ಅವ್ರಿಗೆ ಗೊತ್ತು, ಅವನು ತನ್ನ ಮೂಲ ಶರೀರದಲ್ಲಿ ಬಂದ ಮತ್ತು ಅದೃಶ್ಯನಾಗ್ತಾನೆ ಹೊರತು ಅವನು ಆ ಶರೀರವನ್ನು ಬಿಡೋದಿಲ್ಲ ಅಂತಂದ್ಬಿಟ್ಟು. ಆದರೆ ಯಾರು ಅಭಕ್ತರು ಇರ್ತಾರೋ ಅವರು ಆ ರೀತಿ ಅಂದ್ಕೊಳ್ತಾರೆ. ಆದರೆ ಆ ರೀತಿ ಅಲ್ಲ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಶ್ರದ್ಧಾಹೀನರಾಗಿರ್ತಾರಲ್ಲ ಅಂಥ ಅಸುರರಿರ್ತಾರಲ್ಲ, ಅವರು ಈ ಭೂಮಿ ಮೇಲೆ ಭಾರ ಆಗ್ಬಿಟ್ಟಿರ್ತಾರೆ. ಆ ಭೂಭಾರವನ್ನು ಅವನು ನಾಶ ಮಾಡಬೇಕಿತ್ತು, ಅದು ಕಡಿಮೆ ಮಾಡಬೇಕಿತ್ತು. ಅದಕ್ಕೋಸ್ಕರನೇ ಭಗವಂತ ಅವತಾರ ತಗೊಂಡು ಬರ್ತಾನೆ. ಅದನ್ನು ಮಾಡಿದ ಮೇಲೆ ಅವನು ಮತ್ತೆ ಅದೃಶ್ಯನಾಗ್ತಾನೆ, ಅಷ್ಟೇ ಮಾಡೋದು. ಆದರೆ ಯಾರು ಅಭಕ್ತರಾಗಿರ್ತಾರೋ ಅವನು ಒಬ್ಬ ಸಾಮಾನ್ಯ ಮನುಷ್ಯನೇ. ಆದರೆ ಕೆಲವೊಂದು ಶಕ್ತಿಗಳು ಅವನಲ್ಲಿ ಇರಬಹುದು, ಅದಕ್ಕೋಸ್ಕರ ಅವನು ಅತಿಮಾನುಷ ಕ್ರಿಯೆಗಳನ್ನು ಮಾಡ್ತಾ ಇದ್ದ. ಆದರೆ ಅವನು ಕೂಡ ನಮ್ಮ ಥರನೇ ಈ ದೇಹವನ್ನು ಬಿಟ್ಟು ಹೋಗ್ತಾನೆ ಅಂತ ಅವರು ಅಂದ್ಕೊಂಡಿರ್ತಾರೆ. ಅದು ಆ ರೀತಿ ಅಲ್ಲ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.